ಇನ್ನು ಗೊಬ್ಬರ ಗಲಾಟೆ ಜೋರಾಗಿದೆ. ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ನಗರದ ಟೌನ್ ಹಾಲ್ ಬಳಿ ಪ್ರತಿಭಟನೆ ಆರಂಭ ಆಗಿದ್ದು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಸಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಭಾಗಿಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯಾದ್ಯಂತ ಗೊಬ್ಬರಕ್ಕಾಗಿ ರೈತರು ಸಾಲುಗಟ್ಟಿ ನಿಂತಿದ್ರು. ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಬಿಜೆಪಿ ಈಗ ಅದನ್ನ ಪ್ರತಿಭಟನಾ ಅಜೆಂಡಾ ಮಾಡಿಕೊಂಡಿದ್ದು ನಗರದ ಟೌನ್ ಹಾಲ್ ಬಳಿ ಪ್ರತಿಭಟನೆ ಆರಂಭ ಆಗಿದೆ. ತುಮಕೂರಿನಲ್ಲಿ ರ್ಯಾಲಿ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ರಿ. ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಪ್ರತಿಭಟನಾ ರ್ಯಾಲಿ ಸಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನಾ ರ್ಯಾಲಿ ಸಾಗ್ತಾ ಇದೆ. ಈಗಾಗಲೇ ಒಂದು ನಿಯೋಗ ಕೂಡ ಅಲ್ಲಿ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಇನ್ನಷ್ಟು ಗೊಬ್ಬರವನ್ನು ಪೂರೈಸುವಂತೆ ಕೇಳ್ಕೊಂಡಿತ್ತು. ಜೊತೆಗೆ ಭಾರಿ ಜಟಾಪಟಿಯಾಗಿತ್ತು. ಕೇಂದ್ರದಿಂದ ಗೊಬ್ಬರ ಸಿಗ್ತಿಲ್ಲ ಅಂತ ಸರ್ಕಾರದ ಸಚಿವರುಗಳು ಹೇಳ್ತಾ ಇದ್ರೆ ಗೊಬ್ಬರ ಬಂದದ್ದನ್ನ ಇವರು ಸರಿಯಾಗಿ ಪೂರೈಸ್ತಾ ಇಲ್ಲ ಅಂತ ಬಿಜೆಪಿ ಆರೋಪಿಸಿತ್ತು. ಜೊತೆಗೆ ತುಮಕೂರು ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಕಡೆಗಳಲ್ಲಿ ಗೊಬ್ಬರ ಸಿಗದೆ ರೈತರು ಬಹಳಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಕೊಪ್ಪಳದಲ್ಲಂತೂ ಒಬ್ಬ ರೈತ ಮಣ್ಣು ತಿಂದು ಪ್ರತಿಭಟಿಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಇದನ್ನ ಪ್ರತಿಭಟಿಸ್ತೀವಿ, ನಾವು ರಾಜ್ಯಾದ್ಯಂತ ಇದರ ಬಗ್ಗೆ ಧ್ವನಿ ಎತ್ತುತ್ತೀವಿ ಅಂತ ಬಿಜೆಪಿ ಹೇಳಿತ್ತು. ಅಂದಂತೆ ತುಮಕೂರಿನಲ್ಲಿ ರ್ಯಾಲಿ. ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ ಪ್ರತಿಭಟನೆ ಕುರಿತಂತೆ, ಕೇಳೋಣ ಬನ್ನಿ. ನೋಡಿ, ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಈ ಅವ್ಯವಸ್ಥೆ ಕಾಣ್ತಿದೆ. ಕಳೆದ ವರ್ಷನೂ ರಸಗೊಬ್ಬರ ಇದ್ರೂ ಸಹ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಸರಿಯಾದ ಹಂಚಿಕೆ, ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಬೇಡಿಕೆ ಇದೆ, ಯಾವ ಸಂದರ್ಭದಲ್ಲಿ ಬೇಡಿಕೆಯನ್ನು ನೋಡಿಕೊಂಡು ಹಂಚಿಕೆಯನ್ನು ಮಾಡಲಿಕ್ಕೆ, ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಏನೇ ಬೇಡಿಕೆ ಇದ್ರೆ ಮೊದಲೇ ತಿಳಿಸ್ರೆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಕೇಂದ್ರ ಸರ್ಕಾರನೂ ಸಜ್ಜಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಕೇಂದ್ರದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಹ. ಇನ್ನು ಈ ಪ್ರತಿಭಟನೆ ಕುರಿತಂತೆ ಡಿಕೆಶಿ ಮಾತನಾಡಿದ್ದಾರೆ. ಗೊಬ್ಬರಕ್ಕಾಗಿ ಬಿಜೆಪಿ ಕೇಂದ್ರದ ವಿರುದ್ಧ ಪ್ರತಿಭಟಿಸಬೇಕು, ನಮ್ಮ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಕೆಶಿ. ಗೊಬ್ಬರದ ಫ್ಯಾಕ್ಟರಿ ಇರೋದು ಅವ್ರ ಕಡೆ, ರಸಗೊಬ್ಬರ ಹಂಚೋದು ಅಷ್ಟೇ ನಾವು, ಹೀಗಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ. ಕೂಡಲೇ ರೈತರಿಗೆ ಗೊಬ್ಬರನ, ಯಾಕೆಂದ್ರೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ವ್ಯವಸಾಯ ಜಾಸ್ತಿ ಆಗಿದೆ, ಬೇಡಿಕೆ ಕೂಡ ಇದೆ. ಸೊ ಕೂಡಲೇ ಗೊಬ್ಬರ ಕೊಡಿಸಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ. ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ಏನ್ ಮಾಡ್ತಾರೆ? ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ಕೋಬೇಕು. ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ, ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು. ನಮ್ಮ ಮೇಲೆ ಯಾಕೆ ಮಾಡ್ತಾರೆ? ಗೊಬ್ಬರ ನಮ್ಮ ಹತ್ರ ಇದೆಯಾ? ಗೊಬ್ಬರ ಇಲಾಖೆ ನಮ್ಮ ಹತ್ರ ಇದೆಯಾ? ಗೊಬ್ಬರ ಫ್ಯಾಕ್ಟರಿಗಳು ನಮ್ಮ ಹತ್ರ ಇದೆಯಾ? ಏನಿಲ್ಲ. ಗೊಬ್ಬರ ಇರೋದೆಲ್ಲ ಅವ್ರ ಕೇಳಿ, ಅವ್ರು ಕೊಡೋದು, ನಾವು ಹಂಚೋದಷ್ಟೇ. ನಾವು ಹಂಚೋದ್ರಲ್ಲಿ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ. ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ, ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ, ಎಲ್ಲ ದಾಖಲೆ ಇದೆ. ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ. ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ. ಹಿಂದೆ ಗೊಬ್ಬರ ಕೊಡಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾರಿಸಿದ್ರು. ನಾವು ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ, ನಾವು ಹೋಗೋದು ಇಲ್ಲ. ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ.